ಇನ್ನು ಯತ್ನಾಳ್ಗೆ ನೋಟಿಸ್ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ನೋಟಿಸ್ ಕೊಟ್ಟಿರೋದಕ್ಕೆ ಹೈಕಮಾಂಡ್ಗೆ ಸಮರ್ಥವಾದಂತ ಉತ್ತರ ಕೊಡ್ತೀವಿ. ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ಕಟ್ ಅಂಡ್ ಪೇಸ್ಟ್ ಮಾಡಿದಂತ ವಿಡಿಯೋ ತೋರಿಸಿದ್ದಾರೆ. ಇವರು ಎಡಿಟೆಡ್ ವಿಡಿಯೋ ತೋರಿಸಿರೋದು. ವಿಜೇಂದ್ರ ಇನ್ನು ಪಾಪ ಸಣ್ಣ ಹುಡುಗ, ಆತನಿಗೆ ರಾಜಕಾರಣ ಗೊತ್ತಿಲ್ಲ, ಅವನು ರಾಜ್ಯಾಧ್ಯಕ್ಷ ಸ್ಥಾನವನ್ನ ತ್ಯಾಗ ಮಾಡಿದ್ರೆ ಒಳ್ಳೆಯದು ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಡೋದಕ್ಕೆ ರಮೇಶ್ ಸಲಹೆ ಕೊಟ್ಟಿದ್ದಾರೆ. ಅವರ ತಂದೆ ಹೋರಾಟಗಾರರು, ಆದ್ರೆ ಈತ ಪಾಪ ಇನ್ನೂ ಸಣ್ಣ ಹುಡುಗ, ರಾಜಕೀಯ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಕೊಟ್ಟೋದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ. ಅದೇನು ದೊಡ್ಡ ಅಂಥದ್ದು ಅನಾಹುತಲ್ಲ, ಅದು ನೀವು ಸ್ಟಡಿ ಮಾಡಿರಿ. ಅದು ಅದೇನು ದೊಡ್ಡ ನಿಜ. ನಮ್ಮದೊಂದು ಕಟ್ ಆ್ಯಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸ್ತಾರೆ ಹೈಕಮಾಂಡ್. ಹೈಕಮಾಂಡ್ ಯಾಕೆ ಸರ್ ನಮ್ಮನ್ನ ಟೂರ್ ಮಾಡಕ್ಕೆ ಬಿಡ್ತರು ನೋಡ್ರಿ. ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತದೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡಿದ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಬರೋದು ಇವತ್ತು ಬಿಟ್ಟರೆ ಒಳ್ಳೇದು. ಜಗತ್ತಿನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು, ಜಗತ್ತಿನಲ್ಲಿ, ಭಾರತ ಎಲ್ಲ. ಅಂಥ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಆ್ಯಂಡ್ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟೋದಕ್ಕೆ ಸಮರ್ಥ ಉತ್ತರ ಕೊಡ್ತೀವಿ. ಹೈಕಮಾಂಡ್ ಕೊಟ್ಟೋದಕ್ಕೆ ನಾವು ಸಮರ್ಥ. ಇನ್ನು ಯತ್ನಾಳ್ ಉಚ್ಚಾಟನೆಗೆ ವಿಜೇಂದ್ರ ಬಣದ ಒತ್ತಾಯ. ನೋಟಿಸ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕೊಡ್ತಾರೆ. ಉಚ್ಚಾಟನೆ ಮಾಡ್ತಾರಾ ಅಥವಾ ಉನ್ನತ ಸ್ಥಾನ ಕೊಡ್ತಾರಾ ಕಾದ್ ನೋಡಿ ಅಂತ ಬೆಳಗಾವಿಯಲ್ಲಿ TV9ಗೆ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ತಾ ಇರಿ, ಉಚ್ಚಾಟನೆ ಆಗುತ್ತಾ ಅಥವಾ ಇನ್ನೂ ಉನ್ನತ ಸ್ಥಾನವನ್ನು ಕೊಡ್ತಾರಾ ಅಂತ ಕಾದ್ ನೋಡಿ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣ ಸತತವಾಗಿ ನಡೀತಾ ಇದೆ. ವಿರೋಧ ಪಕ್ಷವಾಗಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ, ನಮ್ಮ ಪಕ್ಷ ಅಂತ ಹೇಳಿದ್ದಾರೆ. ವಕ್ಫ್ ಹೋರಾಟ ಇದು ಯಾವುದೋ ರಾಜಕೀಯಕ್ಕೆ ರಿಲೇಟೆಡ್ ಅಲ್ಲ, ಪಕ್ಷಕ್ಕೆ ರಿಲೇಟೆಡ್ ಅಲ್ಲ. ಬಿಕಾಸ್ ಇದು ಕೇಂದ್ರದಲ್ಲಿ ಈಗಾಗಲೇ ತಿದ್ದುಪಡಿಯನ್ನು ತಂದಿರತಕ್ಕಂಥ ವಿಚಾರ ಇದು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಟಿಲ್ ದ ಬಜೆಟ್ ಸೆಷನ್ವರೆಗೂ. JPCನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲಿವರೆಗೂ JPC ಶುಡ್ ಸಬ್ಮಿಟ್ ದ ಫೈನಲ್ ರಿಪೋರ್ಟ್ ಅಂತೇಳಿ. ಆ ವಿಚಾರವಾಗಿ ಇವತ್ತು ನೋಟಿಸನ್ನು ನಮಗೇನಾದ್ರು ವಕ್ಫ್ ವಿಚಾರವಾಗಿ ನೋಟಿಸ್ ಕೊಟ್ಬಿಟ್ಟು ಈ ಥರ ಹಿಂಗೆ ವಕ್ಫ್ ಇದನ್ನು ನೀವು ಮಾಡಬೇಡಿ ಅಥವಾ ನಿಲ್ಲಿಸಿ ಅಂತಕ್ಕಂಥ ಮಾತನಾಡಿದರೆ ಅದು ನಮ್ಮ ತಂಡಕ್ಕೆ ಬಂದಿರೋದು. ವಿ ವುಡ್ ಹ್ಯಾವ್ ರಿಯಾಕ್ಟೆಡ್ ಟು ದಟ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ಸ್ ಆಫ್ ದ ಪಾರ್ಟಿ ಆ್ಯಂಡ್ ನೋಟಿಸಸ್ ಆಲ್ಸೋ. ಇದು ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ವಾಕ್ಯದ ಮೇಲೆ, ಯಾವ ದೃಷ್ಟಿಕೋನದಲ್ಲಿ ಅಂಥೇಳಿ ಯತ್ನಾಳ್ ಅವರೇ ರಿಸೀವ್ ಮಾಡಿಕೊಂಡು ಯತ್ನಾಳ್ ಕೊಡ್ತಕ್ಕಂಥ ವಿಚಾರ. ಹಾಗಾಗಿ ಐ ಡೋಂಟ್ ಥಿಂಕ್ ನಮ್ಮ ವಕ್ಫ್ ಹೋರಾಟಕ್ಕೆ ಮತ್ತು ಈ ನಮ್ಮ ಹೋರಾಟಕ್ಕೆ ಈ ನೋಟಿಸಸ್ಗೆ ಸಂಬಂಧ ಇಲ್ಲ. ಯತ್ನಾಳ್ ಟೀಮಿಗೆ, ಎಂಟೈರ್ ಟೀಮಿಗೆ ಇವತ್ತು ಜನ ಬೆಂಬಲ ಪೂರ್ಣ ಪ್ರಮಾಣದಲ್ಲಿದೆ. ಯಾಕೆ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಇವರು ಅದನ್ನು ನಿಮ್ಮ ವಿರೋಧಿ ಬನಕ್ಕೆ ಸಹಿಸ್ಕೊಳ್ಳೋಕೆ ಆಗ್ತಾ ಇರಬಹುದು. ಬಟ್ ಐ ವಿಶ್ ಆರ್ಗನೈಸೇಷನ್ ಶುಡ್, ಅವರು ಕೂಡ ಜೊತೆಗೆ ಬಂದ್ಬಿಟ್ಟು ಈ ಹೋರಾಟಕ್ಕೆ ನಾವೇ ಇವಾಗ ಹೇಗೆ ಯತ್ನಾಳ್ ಅವರು ಮುಂಚೂಣಿಯಲ್ಲಿದ್ದಾರೋ ಅವರು ಮುಂಚೂಣಿಯಲ್ಲಿ ಬಂದು ನಿಂತ್ಕೊಂಡು ಸಹಕಾರ ಕೊಟ್ಬಿಟ್ಟು ವಕ್ಫ್ ವಿಚಾರವಾಗಿ ಕೇಂದ್ರ ಸರ್ಕಾರ ತರ್ತಕ್ಕಂಥ ಅಮೆಂಡ್ಮೆಂಟ್ಗಳು ಮತ್ತು ಅಬಾಲಿಷನ್ ಏನಿದೆ ಆಫ್ ದ ವಕ್ಫ್ ಆ್ಯಕ್ಟ್, ಅದಕ್ಕೆ ಪೂರ್ಣ ಪ್ರಮಾಣದ ಮಾರ್ಗದರ್ಶನವನ್ನು, ಶಕ್ತಿಯನ್ನು ಪಕ್ಷದ ಸಂಘಟನೆ